ನನಗೆ ಆಶ್ಚರ್ಯ. ನಾನು ಹೇಳ್ತಾ ಇದ್ದೀನಿ, ಏನೋ ಲೆಟ್ರ್ ಕೊಡ್ಬಿಟ್ಟು ಪಾಪ ಜವಾಬ್ದಾರಿ ಚೆಕ್ ಮಾಡಿಲ್ಲ, ಸೀಲ ಮಾಡಪ್ಪ ಇಲ್ಲ ಸ್ವಲ್ಪ ಪರವಾಗಿಲ್ಲ. ಅದು ಮಾಡಿದ್ಯಾ ಇದು ಚರಂಡಿ ಕಿತ್ತಾಕ್ಬಿಡಿ, ಇದೆಲ್ಲ ಚೆನ್ನಾಗಿದೆ. ಆಯ್ತಂದ್ರೆ ಓಕೆ ಅಷ್ಟೊಂದು ಕಳಿತೀರಿ ಹೊಡಿಲ್ಲ ಸರಿಯಾಗಿ. ನೀನು ಮಂಡಲ ಬಂದಿದ್ದೀವಿ. ಸುಮಾರು 6 ಕೋಟಿಗೂ ಹೆಚ್ಚು ಹಣ ಇವತ್ತು ಈ ಪಂಚಾಯತಿ ವ್ಯಾಪ್ತಿಯಲ್ಲಿ ಅನೇಕ ಕೆಲಸಗಳಿಗೆ ನಾವು ಚಾಲನೆಯನ್ನು ಕೊಡ್ತಾ ಇದ್ದೀವಿ. ಒಂದು, ಈಗಾಗಲೇ 120 ಕೋಟಿಗೆ ಈ ಭಾಗದ ಎಲ್ಲ ಕೈಲಾಂಚ ಹೋಬಳಿನಲ್ಲಿ ಎಷ್ಟು ಕೆರೆಗಳು ಬರ್ತವೆ ಅಷ್ಟನ್ನು ಕೂಡ ನಾವು ನಮ್ಮ ಗಾಣಾಲ್ ದೊಡ್ಡಿ ಹತ್ರ ಜಾಕ್ವೆಲ್ ಮುಖಾಂತರವಾಗಿ ಲಿಫ್ಟ್ ಇರಿಗೇಷನ್ ಮಾಡಿ ಎಲ್ಲ ಕೆರೆಗಳನ್ನು ತುಂಬಿಸ್ಲಿಕ್ಕೆ ಇವತ್ತಾಗಲೇ ಟೆಂಡರು ಆಗಿದೆ, ವರ್ಕ್ ಆರ್ಡ್ರು ತೊಗೊಂಡಿದ್ದಾರೆ. ಪೂಜೆಗೋಸ್ಕರ ನಾವು ಅದನ್ನು ಒಂದಷ್ಟು ದಿನ ನಾವು ನಿಧಾನ ಮಾಡಿದ್ದೀವಿ. ನೆಕ್ಸ್ಟ್ ವೀಕು 120 ಕೋಟಿಗೆ ನಾವು ಅದಕ್ಕೆ ಎಲ್ಲ ಕೆರೆಗಳಿಗೆ ನೀರು ತುಂಬಿಸುವಂಥ ಕೆಲಸ ನಾವು ಚಾಲನೆ ಕೊಡ್ತಾ ಇದ್ದೀವಿ. ಇವತ್ತು ಸುಮಾರು 6 ಕೋಟಿಗೆ ರಸ್ತೆ, ಚರಂಡಿ, ಕುಡಿ ನೀರು, ಬಸ್ ಸ್ಟಾಪು ಮತ್ತು ಹೈ ಮಾಸ್ಗಳು ಹಾಕುವಂಥ ಕೆಲಸಕ್ಕೆ ಇವತ್ತು ಚಾಲನೆಯನ್ನು ಕೊಡ್ತಾ ಇದ್ದೀವಿ. ನಿನ್ನೆ ತಾನೇ ಹೈಟೆಕ್ ಶಾಲೆಗಳು ನಾವು CSR ಅಮೌಂಟಲ್ಲಿ ಪಾದರಳ್ಳಿ ಮತ್ತು ಅವೇರಳ್ಳಿನಲ್ಲಿ ಈಗಾಗಲೇ 2 ಶಾಲೆಗಳು ಹೈಟೆಕ್ ಶಾಲೆಗಳು ಮುಕ್ತಾಯ ಆಗಿದೆ. ರಿಸಲ್ಟು ಬಂದಿದೆ ಈಗಾಗಲೇ. SLC ಮಕ್ಕಳದೆಲ್ಲವೂ ಕೂಡ ಇವತ್ತು ಈ ಥರ ಹಿಲ್ಲಿನಲ್ಲಿ ಏನಾದರೂ ಮಾಡಿ ಆ ಶಾಲೆಗಳನ್ನು ಅನೇಕ ರೀತಿಯಲ್ಲಿ ನಾವು ಚಿಂತನೆಯನ್ನು ಮಾಡಿ ನಮ್ಮ ಮಕ್ಕಳಿಗೆ ಉತ್ತಮವಾದಂಥ ಒಂದು ವ್ಯಾಸಂಗ ಕೊಡಬೇಕು. ನಮ್ಮ ಮಕ್ಕಳು ಕೂಡ ನಗರ ಪ್ರದೇಶದ ಮಕ್ಕಳಿಗೆ ಸಮನಾಗಿ ಅವ್ರ ವಿದ್ಯಾಭ್ಯಾಸ ಪಡೀಬೇಕು. ಯಾವುದೇ ರೀತಿಯಲ್ಲಿ ಅವ್ರ ಮನಸ್ಸಿಗೆ ನೋವಾಗಬಾರ್ದು ಅಂತ ರೀತಿಯಲ್ಲಿ ನಾವೆಲ್ಲರೂ ಕೂಡ ಉತ್ತಮವಾದಂಥ ವ್ಯಾಸಂಗ ಕೊಡಲಿಕ್ಕೆ ಈಗಾಗಲೇ ನಾವು ಟೊಯೋಟಾ ಕಂಪ್ನಿಯಿಂದ ಏನು CSR ಅಮೌಂಟಲ್ಲಿ ಸುಮಾರು 13 ಕೋಟಿ 2 ಶಾಲೆನೂ 26 ಕೋಟಿಗೆ ಇವತ್ತೆಲ್ಲ ಮುಕ್ತಾಯ ಆಗಿದೆ. ಚಾಲನೆ ಮಾಡಲಿಕ್ಕೆ ನಾವು ಯೂನಿಫಾರ್ಮ್ ಯಾವ ರೀತಿ ಮಾಡಬೇಕು, ಮಕ್ಕಳನ್ನ ಬಸ್ಗಳಲ್ಲಿ ಯಾವ ರೀತಿ ಕರ್ಕೊಬರಬೇಕು, ಅವರ ಶಿಸ್ತು ಯಾವ ರೀತಿ ಇರಬೇಕು, ಶಾಲೆ ಯಾವ ರೀತಿ ಗುರುವನ್ನು ನಡೆಸಬೇಕು, ಬಯೋಮೆಟ್ರಿಕ್ ಇರುವಂಥದ್ದು, ಯೂನಿಫಾರ್ಮ್ ಇರುವಂಥದ್ದು, ಬಸ್ಗಳು ಯಾವ ರೂಟಲ್ಲಿ ಹೋಗಬೇಕು ಅಂತೆಲ್ಲ ನಿನ್ನೆ ಚಿಂತನೆಯನ್ನು ಮಾಡಿ DDP ಅವರು, BE ಅವರು, ಕ್ಲಸ್ಟರ್ BRC CRC ಎಲ್ಲರೂ ಕೂಡ ನಿನ್ನೆ ನಾವು ಒಂದು ಸಭೆ ಕೂಡ ಮಾಡಿದ್ದೀವಿ. ಹಿಂಗೆ ಎಲ್ಲ ರೀತಿಯಲ್ಲೂ ಕೂಡ ಆಲೋಚನೆ ಮಾಡಿ ಒಬ್ಬ ರೈತನ ಮಗನಾಗಿ ರೈತರ ಹಿತದೃಷ್ಟಿ ಕಾಪಾಡುವಂಥ ಕರ್ತವ್ಯ ನನ್ನ ಮೇಲೆ ಜವಾಬ್ದಾರಿ ಇದೆ. ಈಗಾಗಲೇ ಬೋರ್ವೆಲ್ಗಳು ಎಲ್ಲ ಕೂಡ ಬರ್ತೋಗ್ತಾ ಇದೆ. ಸೊ ಅದಕ್ಕೂ ಕೂಡ ನಾವು ಹೆಚ್ಚಿನ ರೀತಿಯಲ್ಲಿ ಆದ್ಯತೆಯನ್ನು ಕೊಟ್ಟು ಬೋರ್ವೆಲ್ಗಳನ್ನ ಕೊರೆಸ್ತಾ ಇದ್ದೀವಿ. ಎಲ್ಲೂ ಕೂಡ ನೀರಿನ ಹಾಹಾಕಾರ ಆಗಬಾರ್ದು, ಎಲ್ಲೂ ತೊಂದರೆ ಆಗಬಾರ್ದು ಅಂಥೇಳಿ ಅಭಿವೃದ್ಧಿ ಕೆಲಸಗಳಿಗೆ ತಾವು ಗಮನಿಸಿದ್ದೀರಿ. ಪಂಚಾಯತಿ ವ್ಯಾಪ್ತಿಯಲ್ಲಿ ಕೆಲವು ಪಂಚಾಯತಿಗೆ 10 ಕೋಟಿ 12 ಕೋಟಿ 15 ಕೋಟಿ, ಕೆಲವು ಪಂಚಾಯತಿಗಳು 26 ಕೋಟಿ ಕೊಟ್ಟಿದ್ದು. ಈ ಪಂಚಾಯತಿಗಳು ಕೂಡ ಬನ್ನಿಕೊಪ್ಪಲ್ಲಿ ಈಗಾಗಲೇ ಹೈಟೆಕ್ ಶಾಲೆ ನಮ್ಮ ಸ್ಟೋನ್ ಕ್ರಾಫ್ಟ್ನವರು ಅವರು ಕೂಡ ಒಂದು CSR ಅಮೌಂಟಲ್ಲಿ ಅವರು ಕೊಟ್ಟಿದ್ದಾರೆ. ಅದು ಕೂಡ ಇವತ್ತು ನಾನು ವೀಕ್ಷಣೆ ಮಾಡಿದ್ದೀನಿ. ಸೊ ಹಿಂಗೆ ಹಲವು ರೀತಿಯಲ್ಲಿ ಅಭಿವೃದ್ಧಿ ಕೆಲಸಗಳಿಗೆ ಚಾಲನೆ ಕೊಡಲಿಕ್ಕೆ ನಾನು ಬಂದಿದ್ದೀನಿ. ನನಗೆ ಒಂದು ಅವಕಾಶ ಸಿಕ್ಕಿದೆ. ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಮೊನ್ನೆ ನನಗೆ ಕರೆಸಿ ಯಾವುದರ ಒಂದು ಹೋಬಳಿ ಕೇಬಲ್ ಲೈನ್ಸನ್ನು ತೆಗೆದುಬಿಟ್ಟು ಬರೀ ಕೇಬಲ್ನ ಅಳವಡಿಸ್ಕೊಳ್ಳೋಕ್ಕೆ ನನಗೆ ಒಂದು ಅವಕಾಶ ಕೊಟ್ಟಿದ್ದಾರೆ. ನಾನು ಕೈಲಾಂಚ ಹೋಬಳಿನ ಲೈನ್ ಮುಕ್ತ ಮಾಡಿ ಕೇಬಲನ್ನು ಹಾಕಿಸಿ
ಇಡೀ ಹೋಬಳಿನ ಒಂದು ಮಾಡೆಲ್ ರೀತಿಯಲ್ಲಿ ನಾನು ಮಾಡಿಸ್ಬೇಕಂದ್ಬಿಟ್ಟು ಒಂದು ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೀನಿ.